ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಈಗೊಂದು ವಿಡಿಯೋನ ನೋಡ್ಕೊಂಡು ಬಂದೆ. ಸೊ ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ ಮಕ್ಕಳಿಂದ ರೋಡಿನ ಕೆಲಸ ಮಾಡಿಸ್ತಿರೋದು. ಸೊ ಈ ರೋಡ್ ಕೆಲಸ ಮಾಡೋದು ಮಕ್ಕಳ ಅಥವಾ ಮೇಸ್ತ್ರಿಗಳಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಈ ರೋಡಿನ ಕೆಲಸ ಆಗಿರ್ಬೋದು ಅಥವಾ ಶಾಲೆ ಹತ್ತಿರದಲ್ಲಿ ದಂಡೆಯನ್ನು ಕಟ್ಟೋದಾಗಿರ್ಬೋದು, ಈ ಥರ ಕೆಲಸಗಳನ್ನು ಮಕ್ಕಳು ಮಾಡಬೇಕಾ ಅಥವಾ ಆ ಕೆಲಸಕ್ಕೆ ಯಾರು ಸಹಾಯಕರು ಅಥವಾ ಆ ಕೆಲಸಕ್ಕೆ ಯಾರು ಸೂಕ್ತರೋ ಅವರು ಮಾಡಬೇಕಾ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ಈ ವಿಡಿಯೋ ನೋಡಿದಾಗ ಮಕ್ಕಳೆಲ್ಲ ಸಿಮೆಂಟನ್ನು ತುಂಬಿಸೋದು ಅಥವಾ ಹೊಯ್ಗೆಯನ್ನು ತಗೊಂಡು ಹೋಗೋದು, ಪಿಕ್ಕಾಸು ಕೊಟ್ಟು ಅಂತ ಹೇಳ್ತೀವಲ್ಲ, ಅದರಿಂದ ಹೊಯ್ಗೆಯನ್ನು ತೆಗೆಯೋದಾಗಿರ್ಬೋದು, ಈ ಥರ ಮಾಡ್ತಿದ್ರು. ಸೊ ಅಂತ ಅಲ್ಲಿ ಶಿಕ್ಷಕರೇ ನಿಂತಿರ್ತಾರೆ. ಅಂದರೆ ಆ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಎಲ್ಲರೂ ನಿಂತಿರ್ತಾರೆ. ಈಗ ಅಧಿಕಾರಿಗಳು ಬಂದು ಸರಿಯಾದ ಸಮಯಕ್ಕೆ ಬರ್ತಾರೆ, ಸರಿಯಾಗಿ ಗಮನಿಸ್ತಾರೆ. ಅಂದರೆ ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಈ ಥರ ಒಂದು ಶಾಲೆಯಲ್ಲಿ ಮಕ್ಕಳಿಂದ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು, ಬರ್ತಾರೆ, ವಿಡಿಯೋವನ್ನು ಮಾಡ್ಕೋತಾರೆ. ಸೊ ಆವಾಗ ಶಿಕ್ಷಕರ ಮುಖ ನೋಡಬೇಕಿತ್ತು. ಏನೇ ಗೊತ್ತಿಲ್ಲ ನನಗೆ, ನಾವು ಕೂಡ ಮಾಡಿದ್ದೀವಿ, ಆ ರೀತಿಯಲ್ಲಿ ಒಂದು ಹೇಳ್ತಾರೆ. ಇಲ್ಲಿ ಅನಿಸೋದು, ನಾವೀಗ ಶಾಲೆಯಲ್ಲಿ ಇರ್ಬೇಕಾದ್ರೆ, ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಕೆಲಸ ಮಾಡಿದ್ದೀವಿ. ಕಸ ಹೆಕ್ಕೋದಾಗಿರ್ಬೋದು ಅಥವಾ ಈ ನಮ್ಮ ವಾಶ್ರೂಮ್ ಅಂದರೆ ನಮ್ಮ ಟಾಯ್ಲೆಟ್ಗಳನ್ನು, ಶೌಚಾಲಯಗಳನ್ನು ನಾವು ತೊಳೆಯೋದಾಗಿರ್ಬೋದು, ಈ ಥರ ನಾವು ಎಲ್ಲೂ ಮಾಡಿದ್ದೀವಿ. ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದವ್ರಿಗೆಲ್ಲರೂ ಗೊತ್ತಿರುತ್ತೆ ಈ ಥರ ಒಂದು ಕೆಲಸಗಳಾಗಿರ್ಬೋದು, ಏನೇ ಒಂದು ಕೆಲಸಗಳು, ಚಿಕ್ಕ ಚಿಕ್ಕ ಕೆಲಸಗಳು, ಅಂದರೆ ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಈಗ ನಮ್ಮ ಶಾಲೆ ಅಂದಮೇಲೆ ನಾವು ಶಾಲೆಗೋಸ್ಕರ ಕೆಲಸ ಮಾಡ್ತೀವಿ, ಗುಡಿಸ್ತೀವಿ, ನಮ್ಮ ಕ್ಲಾಸ್ ರೂಮನ್ನು ಚೆನ್ನಾಗಿ ಇಟ್ಕೋತೀವಿ, ಅಥವಾ ಬೆಂಚ್ಗಳನ್ನು ಸೆಟ್ ಮಾಡೋದಾಗಿರ್ಬೋದು, ನಮ್ಮ ಲ್ಯಾಬ್ಗಳನ್ನು ಶುಚಿಗೊಳಿಸೋದಾಗಿರ್ಬೋದು, ಅಥವಾ ಕ್ರೀಡಾ ಕೊಠಡಿಗಳನ್ನು ಶುಚಿಗೊಳಿಸೋದಾಗಿರ್ಬೋದು, ಅಥವಾ ಅಲ್ಲಿರೋ ಕೆಲವೊಂದು ವಸ್ತುಗಳನ್ನು ಜೋಡಣೆ ಮಾಡೋದಾಗಿರ್ಬೋದು, ಅಥವಾ ಟೀಚರ್ಸ್ಗೆ ಬೇಕಾದ ಅಥವಾ ನಮಗೆ ಬೇಕಿರುವಂಥ ಫೈಲ್ಗಳನ್ನು ಸೆಟ್ ಮಾಡೋದು, ಅಥವಾ ಅಲ್ಲಿ ದೇವರಿಗೆ ದೀಪ ಇಡೋದು, ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು. ಅದರಲ್ಲೂ ಈಗಿನ ಕಾಲದಲ್ಲಿ ಇಂಥ ಕೆಲಸಗಳು ಕೂಡ ಇಲ್ಲ. ಯಾಕಂದರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೆಲವೊಂದು ಕೆಲಸಕ್ಕಂತಲೇ ಒಬ್ರು ಇರ್ತಾರೆ, ಈಗ ಅಡುಗೆ ಮಾಡೋಕ್ಕಂತಲೇ ಇರ್ತಾರೆ. ಸೊ ಅವರೇ ಕೆಲವೊಂದು ಕೆಲಸಗಳನ್ನು ಮಾಡ್ತಾರೆ. ಬಟ್ ಕೆಲವೊಂದು ಶಾಲೆಗಳಲ್ಲಿ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವು ಕೂಡ ಮಾಡಿದ್ದೀವಿ. ಶೌಚಾಲಯ ತೊಳೆಯೋದು, ಈ ಥರ ಕೆಲಸಗಳನ್ನು ನಾವು ಕೂಡ ಮಾಡಿದ್ದೀವಿ. ಆದರೆ ಇದು ಯಾವ ರೀತಿ ತೀರ ಹೋಗಿದೆ ಅಂದರೆ, ಗೇಟಿನ ಹತ್ರ ಒಂದು ಕಾಂಪೌಂಡ್ ಥರ ಇರುತ್ತೆ, ಗೇಟಿನ ಹತ್ರ ಹೊಯ್ಗೆಯನ್ನು ತುಂಬಿಸೋದು ಅಥವಾ ರೋಡಿನ ಕೆಲಸವನ್ನು ಮಾಡಿಸೋದು, ಇದು ವಿಡಿಯೋದಲ್ಲಿ ಚಿತ್ರೀಕರಣ ಆಗಿದ್ದು. ಸೊ ಇದು ರೋಡಿನ ಕೆಲಸ ಮಾಡೋದು ಇವರು, ಅಥವಾ ಅಲ್ಲಿ ಮೇಸ್ತ್ರಿಗಳು ಕೂಡ ಇರ್ತಾರೆ, ಅಥವಾ ಮೇಸ್ತ್ರಿಗಳು ಏನು ಹೇಳಲ್ವ, ಅಂದರೆ ಅವರ ಕೆಲಸವನ್ನು ಮಕ್ಕಳು ಮಾಡ್ತಿದ್ದಾರೆ. ಈಗ ಮಕ್ಕಳಿಗೆ ಸಂಬಳ ಕೊಡಬೇಕಾ, ಮೇಸ್ತ್ರಿ ಅವ್ರಿಗೆ ಸಂಬಳ ಕೊಡಬೇಕಾ ಅನ್ನೋದು ಇಲ್ಲಿ ಗೊಂದಲ ಆಗ್ತಾ ಇದೆ. ಯಾಕಂದರೆ ಆ ವಿಡಿಯೋವನ್ನು ನೋಡಿದಾಗ ಗೊತ್ತಾಗುತ್ತೆ, ಸಾಕಷ್ಟು ಮಕ್ಕಳು ಅಲ್ಲಿದ್ದರು, ಅದರಲ್ಲಿ ಹೆಣ್ಮಕ್ಳು ಕೂಡ ಇದ್ದರು, ಗಂಡು ಮಕ್ಕಳು ಕೂಡ ಇದ್ದರು. ಸಿಮೆಂಟನ್ನು ಅವರಿಂದ ಹೊರಿಸೋದಾಗಿರ್ಬೋದು, ಈ ಥರ ಕೆಲವು ಘಟನೆಗಳನ್ನು ನಾವಲ್ಲಿ ನೋಡಿದ್ವಿ. ಆದರೆ ಒಬ್ಬರು ಶಿಕ್ಷಕರು ಬರ್ತಾರೆ, ಅವ್ರು ಹೇಳ್ತಾರೆ ನಾವು ಕೂಡ ಮಾಡಿದ್ದೀವಿ ಮ್ಯಾಮ್, ವಿಡಿಯೋ ಮಾಡಬೇಡಿ ಮ್ಯಾಮ್ ಅಂತ ಹೇಳ್ತಾರೆ. ಸೊ ಇದು ಮುಂಚೆ ಗೊತ್ತಿರಲಿಲ್ವಾ? ಈಗ ಅವರ ಮಕ್ಕಳೇನಾದರೂ ಈ ಥರ ರಸ್ತೆಯಲ್ಲಿ ಹೋಗಿ ಸಿಮೆಂಟ್ ಎತ್ತೋದು ಅಥವಾ ರಸ್ತೆಯಲ್ಲಿ ಕಲ್ಲು ಜೋಡಿಸೋದು ಈ ಥರ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ ಅಥವಾ ಅವರ ಶಾಲೆ ಮೇಲೆ ರೇಗಾಡಲ್ವಾ? ಯಾಕೆ ಹಣ ಇದ್ದವ್ರು ಮಾತ್ರ ಇಂಥ ಒಂದು ದರ್ಪವನ್ನು ತೋರಿಸ್ಬೇಕು? ಈಗ ಸಾಮಾನ್ಯ ಮಕ್ಕಳು, ಅವರು ಬಡ ಮಕ್ಕಳು ಅಥವಾ ಅವರ ತಂದೆ ತಾಯಿ ಏನೋ ಒಂದು ಕಷ್ಟಪಟ್ಟು ಓದೋಕ್ಕಂತ ಕಳಿಸ್ತಾರೆ, ನೀವಿಲ್ಲಿ ಕುತ್ಕೊಂಡು ರಸ್ತೆ ಕೆಲಸ ಆಗಿರ್ಬೋದು ಈ ಥರ ಮಾಡಿದ್ರೆ ಅಲ್ಲಿ ಮಕ್ಕಳು ಓದೋದು ಯಾವಾಗ? ಅಥವಾ ಅವ್ರಿಗೆ ಸಮಯ ಸಿಗುತ್ತಾ ಓದೋಕ್ಕೆ? ಈಗ ಕ್ಲಾಸಿನ ಅವಧಿಗೆ ಎಲ್ಲರಿಗಾದ್ರೂ ಅಷ್ಟೇ, ಶಾಲೆ ಸ್ಟಾರ್ಟ್ ಆದ ತಕ್ಷಣ 9:30 4 ಗಂಟೆ ತನಕ ಇಡೀ ಕ್ಲಾಸಸ್ಗಳಿರುತ್ತೆ. ಮಧ್ಯಾಹ್ನ ಒಂದು ಹೊತ್ತಿಗೆ ಊಟದ ಬ್ರೇಕ್ ಇರುತ್ತೆ. ಇದು ಸಮಯವನ್ನು ನೋಡಿದಾಗ ಯಾಕೊಂದು ಬೆಳಗಿನ ಜಾವ ಅನಿಸುತ್ತೆ. ಬೆಳಗಿನ ಜಾವದಲ್ಲಿ ಕ್ಲಾಸ್ ತರಗತಿ ತಗೊಳ್ಳಲ್ವ ಇವರು ಶಿಕ್ಷಕರು? ಹಾಗಾದರೆ ಈ ಮಕ್ಕಳಿಂದ ಕೆಲಸವನ್ನೇ ಮಾಡಿಸ್ತಿದ್ದಾರಾ? ಇದು ಯಾವತ್ತಿಂದ ಆಗ್ತಾ ಇದೆ? ಅಥವಾ ಇವತ್ತು ಆ ಒಂದು ವಿಡಿಯೋ ಕ್ಲಿಪ್ ಸಿಕ್ಕಿದ್ದು ಅಥವಾ ಅದೊಂದು ಸಿಕ್ಕಿದ್ದು ಮಾತ್ರ ನಮ್ಗೆ ಗೊತ್ತಿರುತ್ತೆ. ಬಟ್ ಈ ಹಿಂದೆನೂ ಸಾಕಷ್ಟು ಈ ವಿಡಿಯೋಗಳಾಗಿರ್ಬೋದು ಅಥವಾ ಸಾಕಷ್ಟು ಘಟನೆಗಳು ಇದಾಗಿರ್ಬೋದು, ಅಂದರೆ ಕೆಲಸ ಮಾಡಿಸೋದ್ರಲ್ಲಿ ಆಗಿರ್ಬೋದು. ಅದರಲ್ಲೂ ನಂಗೆ ಮೇನಾಗಿ ಕಾಣಿಸೋದಲ್ಲಿ ಮೇಸ್ತ್ರಿಗಳು ಇದ್ದಾರೆ. ಎಷ್ಟು ಮೇಸ್ತ್ರಿಗಳು 3-4 ಜನ ಕಾಣಿಸ್ತಿದ್ದಾರೆ. ಆದರೂ ಇಲ್ಲಿ ಮಕ್ಕಳು 8 ಜನ ಇಟ್ಕೊಂಡು ಅಲ್ಲಿ ಏನು ಕೆಲಸ ಮಾಡಿಸ್ತಾರೆ ಶಿಕ್ಷಕರು? ಹಾಗಾದರೆ ಇಲ್ಲಿ BO ಯಾಕೆ ಮಾತಾಡ್ತಿಲ್ಲ? ಎಲ್ಲರ ಹತ್ರನೂ ನಾನು ಪ್ರಶ್ನೆ ಮಾಡೋದು, ಈ ಥರ ಮಕ್ಕಳ ಹತ್ರ ಒಂದು ದುರ್ಸೋದು ಯಾವ ನ್ಯಾಯ ಅನ್ನೋದು. ಇದನ್ನು ಅಧಿಕಾರಿಗಳು ಬಂದು ನೋಡ್ತಾರೆ, ಬಟ್ ಮೇಲಾಧಿಕಾರಿಗಳಿಗೆ ಯಾರು ಹೇಳ್ತಾರೆ? ಈಗ ಒಂದು ಶಾಲೆ ಅಂದಮೇಲೆ ಆ ಶಾಲೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾರೆ ಮಕ್ಕಳು, ಅದು ಓಕೆ. ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು, ಇದೆಲ್ಲ ಒಳ್ಳೊಳ್ಳೆ ಕೆಲಸಗಳೇ. ಬಟ್ ಇದು ಕೆಲಸ ಮಾಡಬಾರ್ದು ಅಂತಲ್ಲ, ಬಟ್ ಮಕ್ಕಳಿಂದ ಯಾಕೆ ಮಾಡಿಸ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಅಲ್ಲಿನೂ ಕೂಡ ತನ್ನ ತಪ್ಪನ್ನು ಒಪ್ಕೊಳ್ತಿಲ್ಲ ಶಿಕ್ಷಕರು, ಅವ್ರದ್ದೇ ಏನೋ ಒಂದು ದೊಡ್ಡ ವಿಚಾರ ಅಂತ ಹೇಳ್ಕೊಂಡು ಅಲ್ಲಿ ಮಾತಾಡ್ತಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ನೋಡಿದಾಗ ನಂಗೆ ಅನಿಸಿದ್ದು, ಮಕ್ಕಳಿಂದ ಕೆಲಸ ಮಾಡಿಸ್ತಿರೋದು ಇದು ಒಂದೇ ಶಾಲೆ ಅಲ್ಲ, ಬೇರೆ ಬೇರೆ ಶಾಲೆಗಳಲ್ಲೂ ಮಾಡಿಸ್ತಿದ್ದಾರೆ. ಬಟ್ ಬೆಳಕಿಗೆ ಬಂದಿರೋದು ಇದು ಮಾತ್ರ. ಸೊ ಈ ಥರ ಯಾವೆಲ್ಲ ಶಾಲೆಗಳು ಆಗ್ತಿದೆಯೋ ಅವರೆಲ್ಲ ಈಗ ಎಚ್ಚೆತ್ಕೊಳ್ಳಿ. ಯಾಕಂದರೆ ಮಕ್ಕಳಿಂದ ಈ ಥರ ಕೆಲಸ ಮಾಡೋದು ದೊಡ್ಡ ತಪ್ಪಾಗುತ್ತೆ. ಇಂಥ ಒಂದು ವಿಡಿಯೋ ಸಿಕ್ಕಿದೆ, ನೆಕ್ಸ್ಟ್ ನಿಮ್ಮ ಶಾಲೆಗಳ ವಿಡಿಯೋಸ್ ಕೂಡ ಸಿಗ್ಬೋದು. ಸೊ ಎಚ್ಚರಿಕೆಯಿಂದ ಇರಿ. ಈ ಥರ ಒಂದು ಕೆಲಸವನ್ನು ಮಕ್ಕಳಿಂದ ಮಾಡಿಸ್ಬೇಡಿ. ಯಾಕಂದರೆ ಮಕ್ಕಳ ಕೆಲಸ ಏನಿದೆ ಶಾಲೆ ಒಳಗಿರುವಂಥದ್ದು, ಅಂದರೆ ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು, ಅದು ಮಾತ್ರ. ಈ ರಸ್ತೆ ಕೆಲಸ ಆಗಿರ್ಬೋದು ಅದೆಲ್ಲ ಅವ್ರಿಗೆ ಸೀಮಿತ ಆದದ್ದಲ್ಲ. ನೀವು ಮಕ್ಕಳಿಗೆ ಪಾಠ ಮಾಡೋದು ಈ ರಸ್ತೆ ಕೆಲಸ ಮಾಡಿಸೋಕ್ಕೋಸ್ಕರನ ಅಂತ ನನ್ನ ಪ್ರಶ್ನೆ ಆಗ್ತಾ ಇದೆ ಅಲ್ಲಿ.